ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ ಲಾಕ್ಸ್. ಆಕ್ಚುಲಿ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದ್ರೆ ಅರಸಾಳು ಗ್ರಾಮದಲ್ಲಿ ಇರುವಂತಹ ಮಾಲ್ಗುಡಿ ಮ್ಯೂಸಿಯಂ ಅಲ್ಲಿ. ನಿಮ್ಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೊಂಡಿದೀನಿ. ಶಂಕರ್ ನಾಗವ್ರದ್ದು ಫೇಮಸ್ ಒಂದು ಸೀರೀಸ್ ಇತ್ತು ಮಾಲ್ಗುಡಿ ಡೇಸ್ ಅಂತ. ಇವಾಗ ಹೋಗಿ ಯೂಟ್ಯೂಬ್ ಸರ್ಚ್ ಮಾಡಿದ್ರು ಸಿಗುತ್ತೆ. ಆ ಸೀರೀಸ್ ಅನ್ನ ಇಲ್ಲೇ ಸುತ್ತಮುತ್ತ ಅಂದ್ರೆ ಆಗೊಂಬೆ, ತೀರ್ಥಹಳ್ಳಿ, ಶಿವಮೊಗ್ಗ ಸೈಡ್ ಎಲ್ಲ ಶೂಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಮೇನ್ ಪ್ಲೇಸ್. ಈ ಅರತಾಳು ರೈಲ್ವೆ ಸ್ಟೇಷನ್ ಒಂದು ಇಲ್ಲಿ ಕೂಡ ತುಂಬಾ ಸೀರೀಸ್ ಮಾಡಿದ್ದಾರೆ. ಅದಕ್ಕೆ ಈ ಪ್ಲೇಸಿಗೆ ಮಾಲ್ಗುಡಿ ಮ್ಯೂಸಿಯಂ ಅಂತ ಹೆಸರಿಟ್ಟಿದ್ದಾರೆ. ಆಕ್ಚುಲಿ ಇದು ಬಂದ್ಬಿಟ್ಟು ಈ ಮಾಲ್ಗುಡಿ ಡೇಸ್ ಅನ್ನೋ ಸ್ಟೋರಿ ಬಂದ್ಬಿಟ್ಟು ಸ್ವತಂತ್ರ ಪೂರ್ವದಲ್ಲಿ, ನಮ್ಗೆ ಇಂಡಿಪೆಂಡೆನ್ಸ್ ಆಗೋಕ್ಕಿಂತ ಮುಂಚೆ R.K. ನಾರಾಯಣ್ ಅವರು ಈ ಸ್ಟೋರಿ ಬರೆದಿದ್ರು. ಈ ಸ್ಟೋರಿನ ಶಂಕರ್ ನಾಗ್ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಒಬ್ಬರಿಗೆ 5 rupees. ಎವ್ರಿ ಡೇ 10 to 6 ಓಪನ್ ಇರುತ್ತೆ. ಹಾಗೆ ಎವ್ರಿ ಟ್ಯೂಸ್ಡೇ ಕ್ಲೋಸ್ ಆಗಿರುತ್ತೆ. ಟ್ಯೂಸ್ಡೇ ಯಾರೋ ಬರಕ್ ಹೋಗ್ಬಿಡಿ. ನೋಡಿ, ಇಲ್ಲಿ ಮಾಲ್ಗುಡಿ ಚಾ ಅಂತ ಅಂದ್ಬಿಟ್ಟು ಟ್ರೈನ್ ಅಲ್ಲಿ ಒಂದು ಒಳಗಡೆ ಟೀ ಮಾಡೋ ಸೆಟಪ್ ಇಟ್ಟಿದ್ದಾರೆ. ಚೆನ್ನಾಗಿದೆ, ಟೀ ಮಾಡ್ಕೊಡ್ತಾರಂತೆ. ಬನ್ನಿ ನೋಡ. ಇದೆಲ್ಲ ಅವಾಗ ಬರ್ತಿದ್ದಿಲ್ಲ ಬೋಗಿ, ಹಾಗೆ ಇದೆ ಎಲ್ಲ ಡಬಲ್ ಸೀಟ್. ಅವಾಗೆಲ್ಲ ಇದೆ 9 seats, ಹಿಂಗೆ ಇದೆ ಸೆಲ್ಫ್ ಸರ್ವಿಸ್. ಇವಾಗೆಲ್ಲ ಆರಾಮಾಗಿ ಕುತ್ಕೊಂಡು ಟೀ ಕುಡಿಯೋಕೆ ಮಾಡಿದ್ದಾರೆ. ಇದು ನೋಡಿ, ಇದು ಈಗ ರೈಲ್ವೆ ಹಳಿಗೆ ಹಾಕ್ತಾರಲ್ಲ, ಅದನ್ನೆಲ್ಲ ತಗೊಬಂದು ಫುಲ್ ಕಾಂಪೌಂಡ್ ತರ ಮಾಡಿದ್ದಾರೆ. ಯಾವುದೇ ಏನು ವೇಸ್ಟ್ ಮಾಡಿಲ್ಲ, ಹಳೇದು ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವಾಗ ನೋಡಿದ್ವಲ್ಲ ಅಲ್ಲಿ ಕಾಫಿ ಡೇ, ಅದು ಟ್ರ್ಯಾಕ್ ಎಲ್ಲ ಸ್ಮಾಲ್ ಇದೆ. ಇದು ದೊಡ್ಡ ಟ್ರ್ಯಾಕ್ ಆದ್ಮೇಲೆ ಟ್ರೈನ್ ಎಲ್ಲ ಓಡಾಡುತ್ತೆ. ಟ್ರೈನ್ ಬರುತ್ತೆ. ಮಣಿ ಸ್ವಾಮಿ ಯಾರಲ್ಲಿ
ನೋಡ್ಬೋದು ನೀವು ಚಿತ್ರದಲ್ಲಿ ಇಲ್ಲೆಲ್ಲ ಫುಲ್ಲು ಫಿಗರ್ಸ್ಗಳು ಹಾಕಿದ್ದಾರೆ. ಬಿಫೋರ್ ರಿಸ್ಟೋರೇಷನ್ ಇಮೇಜ್ ಅಂದರೆ ಇದು ಫಸ್ಟ್ ಹಳೆಯ ಬಿಲ್ಡಿಂಗ್ ಈ ಥರ ಇತ್ತು, ಅದನ್ನು ಎಲ್ಲ ರಿಸ್ಟೋರ್ ಮಾಡಿ ಇವಾಗ ನೋಡ್ತಿರಲ್ಲ ಈ ಥರ ಮಾಡಿದ್ದಾರೆ. ಆದ್ರೆ ತುಂಬ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಇಲ್ಲಿ ಟಿಕೆಟ್ ಕೌಂಟರ್ ಎಲ್ಲರೂ ಈ ಮಾಲ್ಗುಡಿ ಡೇಸ್ ಮ್ಯೂಸಿಯಂ ನೋಡಿ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದೀನಿ. ಯಾರಾದ್ರೂ ಈ ಮಾಲ್ಗುಡಿ ಡೇಸ್ ಸೀರೀಸ್ ನ ಫಾಲೋ ಮಾಡ್ತಾ ಇದ್ರಲ್ಲ, ಪ್ರೀವಿಯಸ್ ಯಾರು ನೋಡಿದಾರೆ ಅಂತ ಅಂದ್ರೆ ಈ ಪ್ಲೇಸ್ ಬಂದ್ರೆ ಒಂದ್ಸಲ ಫುಲ್ ರೀಕಾಲ್ ಆಗುತ್ತೆ. ಇಲ್ಲಿ ಅಷ್ಟೊಂದು ಎಕ್ಸ್ಟ್ರಾ ಏನೋ ಐಟಮ್ಸ್ ಏನಿಲ್ಲ, ಇಲ್ಲಿ ಜಸ್ಟ್ ಫೋಟೋಸ್ಗಳು, ಫ್ರೇಮ್ಸ್ಗಳು, ಹಾಗೆ ಶಂಕರನಗರ ಸ್ಟ್ಯಾಚ್ಯೂ ಕೂಡ ಇದೆ, ಚೆನ್ನಾಗಿದೆ. ಈ ಕಡೆ ಏನಾದ್ರು ಯಾರಾದ್ರೂ ಟ್ರಿಪ್ ಪ್ಲಾನ್ ಮಾಡಿದ್ರೆ ಬನ್ನಿ, ಒಂದು 2-3 ಅವರ್ಸ್ ಅಲ್ಲೇ ಪ್ಲೇಸ್ ಕವರ್ ಮಾಡ್ಬೋದು. ಎಂಟ್ರಿ ಫೀಸ್ ಕೂಡ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ.